ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಕಾರ್ ಡ್ರೈವಿಂಗು ಒಂದು ಜಾಬ್ ಖಾಲಿ ಇದೆ. ಹೆಸರು ಬಂದ್ಬಿಟ್ಟು ಹೇಮಾವತಿ ಅಂತ ಹೇಳ್ಬಿಟ್ಟು JP ನಗರ ಇರೋದು. ಮಕರ ರಾಶಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಜಾಬ್ ಬಂದ್ಬಿಟ್ಟು ನೋಡಿ, ಕಾರ್ ಡ್ರೈವರ್ ಬೇಕಾಗಿದ್ದಾರೆ, ಖಾಲಿ ಇದೆ. ಉಚಿತ ಊಟ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕಾರ್ ಬಂದ್ಬಿಟ್ಟು ಕೆಲವೊಂದು ಸಲ ಓಮ್ನಿ ಕಾರ್ ಇರುತ್ತೆ, ಹಾಗೆ ಇನ್ನು ಕೆಲವು ಸಲ ಇನೋವಾ ಹಾಗೆ ಮುಂತಾದ ಕಾರ್ಗಳು ಇರ್ತವೆ. ಓಡಿಸೋದಕ್ಕೆ ಚೆನ್ನಾಗಿ ಬರಬೇಕು. ಸಂಬಳ ಬಂದ್ಬಿಟ್ಟು ಅದೆಲ್ಲ ಕಾರ್ ಓಡಿಸುವ ಹಾಗೆ ಕರೆಕ್ಟಾಗಿ ಸಮಯಕ್ಕೆ ಬರುವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಸಂಬಳ ಏನು ಅಂತ ಹೇಳ್ಬಿಟ್ಟು. ಇನ್ನು ಜಾಬ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗಿನ ಸಮಯಕ್ಕೆ ಸರಿಯಾಗಿ ಬಂದು ಹಾಜರಾಗಬೇಕು, ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ 9, 8:45, 9 ಗಂಟೆ ಹಿಂಗೆ. ಇಷ್ಟ ಕಷ್ಟಗಳು ಮನೆಯಲ್ಲಿ ಬಿಟ್ಟು ಬರಬೇಕು, ಅದೆಲ್ಲ ನಡೆಯಲ್ಲ. ಯಾಕೆ ಅಂತಂದರೆ ಇವ್ರಿಗೇನೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, 24 ಗಂಟೆ ಕೆಲಸ ಮಾಡಬೇಕು ಅಂತ ಏನಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಕಾರ್ ಓಡಿಸುವ ಅಭ್ಯಾಸ ಇರಬೇಕು, ಅದು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು DL ಇರಬೇಕು, ಹಾಗೆ ನಿಧಾನವಾಗಿ ಚಲಿಸುವ ಹವ್ಯಾಸ ಇದ್ದರೆ ಒಳಿತು. ಏಕೆಂದರೆ ಮಾತನಾಡಿಕೊಂಡು ಕಾರ್ ಓಡಿಸಿದ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಇಡ್ಲಿ ತಿಂದು ನಂತರ ಕೆಲಸಕ್ಕೆ ಹೋಗೋದು. ಇಷ್ಟವಾದ ತಿಂಡಿ ಹೇಳಿದ್ರೆ ಮಾಡಿಕೊಡ್ತೀನಿ, ಇಲ್ಲ ಅಂತಂದರೆ ಯಾವುದು ಬೇಕೋ ಅದನ್ನು ಮಾಡಿರ್ತೀನಿ. ಇಷ್ಟ ಇದ್ದರೆ ತಿನ್ಬೋದು, ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದ್ರೂ ತಿಂತೀನಿ ಅಂದ್ರೂ ಅದಕ್ಕೂ ಓಕೆ. ಇನ್ನು ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಹೋಗ್ಬೋದು, ಖುಷಿ ಇರುತ್ತೆ. ಅಂದರೆ ಫ್ರೀ ಟೈಮ್ಸ್ ಇದ್ದಾಗ, ಅಂದರೆ ಸಂಡೇ ಟೈಮಿಂಗ್ಸು ಅಥವಾ ಸ್ಯಾಟರ್ಡೇನೋ ಸಂಡೇನೋ ಬಂದು ಹರಟೆ ಹೊಡ್ಕೊಂಡು ಆರಾಮಾಗಿ ಹೋಗ್ಬೋದು, ಅದರಲ್ಲೇನಿಲ್ಲ. ಇನ್ನು ನೆಕ್ಸ್ಟ್ ಬಂದು ಬೆಂಜ್ ಕಾರ್ ಸಿಗುತ್ತೆ ಕೆಲವೊಂದು ಸಲ, ಆದರೆ ಕಾರ್ ಓಡಿಸೋಕ್ಕೆ ಆಗೋಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಇಷ್ಟ ಇದ್ರೂ ಕೂಡ ಓಡ್ಸೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಅಷ್ಟೇ. ಇನ್ನು ಓಮ್ನಿ ಕಾರ್ ಇದೆ, ಆದರೆ ಅದು ಡಕೋಟಾ ಕಾರು ಅಷ್ಟೊಂದು ಸರಿ ಇಲ್ಲ, ಹಾಗಾಗಿ ಒಂದು ಕಾರ್ ಅಂತೂ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಇನ್ನು ಬೆಂಜು, ಇನ್ನೋವಾ, ಕ್ರಿಸ್ಟಾ ಇವೆಲ್ಲ ತುಂಬ ಚೆನ್ನಾಗಿದೆ ಅಂತೆ, ಕಾರ್ ಓಡಿಸೋದಕ್ಕೆ ಮೇಯ್ನಾಗಿ ಬರಬೇಕು ಅಷ್ಟೇ. ಇದಿಷ್ಟು ಇವತ್ತಿನ ಈ ಒಂದು ಕೆಲಸದ ಬಗ್ಗೆ ಮಾಹಿತಿ.